ರಾಜ್ಯದಲ್ಲಿ ಭೀಕರ ಬರಗಾಲವೇ ಶುರುವಾಗ್ಬಿಟ್ಟಿದೆ. ಇದರ ನಡುವೆ ಎಲ್ಲಿ ನೋಡಿದ್ರೂ ಕೂಡ ಕುಡಿಯೋ ನೀರಿಗೂ ಹಾಹಾಕಾರ, ಬಳಸೋ ನೀರಿಗೂ ಕೂಡ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂತಹ ಚಿತ್ರಣ ಇದೆ. ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯ ಜೀವನಾಡಿಯಾಗಿರೋ ತುಂಗಭದ್ರಾ ನದಿಯ ಒಡಲು ಬತ್ತು ಹೋಗ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೆ, ಕುಡಿಯೋ ನೀರಿಗೆ ಸಮಸ್ಯೆ. ಹರಿಹರದ ಬಳಿ ಇರುವ ರಾಜನಹಳ್ಳಿ ಜಾಕ್ವೆಲ್ ಮೂಲಕ ದಾವಣಗೆರೆ ನಗರಕ್ಕೆ ಮತ್ತು 57 ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ರು ಇಲ್ಲಿ ತನಕ. ಆದರೆ ಈಗ ತುಂಗಭದ್ರಾ ನದಿಯೇ ಸಂಪೂರ್ಣ ಬತ್ತು ಹೋಗಿದೆ. ಪಾಪ ನೀರು ಪೂರೈಕೆ ಆಗ್ತಿಲ್ಲ. ಬೆಳೆಗಳನ್ನು ಉಳಿಸ್ಕೊಳ್ಳೋಕೆ ಗುಂಡಿಗಳಲ್ಲಿ ನಿಂತ ನೀರನ್ನ ಮೋಟರ್ಗಳ ಮೂಲಕ ಹಾಯಿಸ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರಿಗೆ ಆ ಭಾಗ್ಯ ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಈಗಾಗಲೇ ಬರದ ಛಾಯೆ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ರೈತರಾಗಿರೋದು ಮತ್ತೆ ಜನಸಾಮಾನ್ಯರು ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗ್ತಾ ಇರುವಂಥದ್ದು. ನಾವಿವಾಗ ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ಇರುವಂತಹ ತುಂಗಭದ್ರಾ ನದಿಯ ಒಡಲಲ್ಲಿ ಇದು ನೋಡೋದ್ರೆ ಸಂಪೂರ್ಣವಾಗಿ ಬರದಾಗಿರುವಂಥದ್ದು. ತುಂಗಭದ್ರಾ ನದಿ ಯಾವಾಗಲೂ ಕೂಡ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇತ್ತು. ಆದರೆ ಬರಗಾಲ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬರದಾಗಿರುವಂಥದ್ದು. ಇದರಿಂದಾಗಿ ಇಲ್ಲಿನ ರೈತರಾಗಿರೋದು ಮತ್ತೆ ಸಾಕಷ್ಟು ನಗರ ಪ್ರದೇಶದ ಜನರು ಕೂಡ ತೊಂದರೆಯನ್ನು ಕೂಡ ಅನುಭವಿಸೋದು. ಪ್ರಮುಖವಾಗಿ ಇಲ್ಲಿಂದ ಅಂದರೆ ಈ ತುಂಗಭದ್ರಾ ನದಿಯಿಂದನೇ 57 ಕೆರೆ ಆಗಿರ್ಬೋದು, ಮತ್ತೆ ದಾವಣಗೆರೆ ನಗರಕ್ಕೆ, ಬೇರೆ ಬೇರೆ ಪಟ್ಟಣಕ್ಕೆ ಒಂದು ನೀರನ್ನು ಪೂರೈಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸಂಪೂರ್ಣವಾಗಿ ತುಂಗಭದ್ರಾ ನದಿಯ ಒಡಲು ಬರದಾಗಿರುವಂತಹ ನೆಲೆಯಲ್ಲಿ ಕುಡಿಯೋ ನೀರಿಗೂ ಕೂಡ ಸಂಪೂರ್ಣವಾಗಿ ತೊಂದರೆ ಆಗ್ತಾ ಇರುವಂಥದ್ದು. ಮತ್ತೆ ಕೃಷಿ ಚಟುವಟಿಕೆಗಳು ಕೂಡ ನೀರು ತೊಂದರೆ ಆಗ್ತಾ ಇರುವಂತಹ ನೆಲೆಯಲ್ಲಿ ರೈತರು ಕೂಡ ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಕೊನೆ ಮೂಮೆಂಟ್ ಅಲ್ಲಿ ಏನು ನೀರಿಲ್ಲ ಅಂತ ಅಂದ್ರೆ ಅವರು ಹಾಕಿರುವಂತಹ ಬಂಡವಾಳ ಕೂಡ ಸಂಪೂರ್ಣವಾಗಿ ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹ ನೆಲೆಯಲ್ಲಿ ರೈತರು ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಇನ್ನು 4-5 ದಿನಗಳಲ್ಲಿ ಹೊಳೆ ಅಂದ್ರೆ ತುಂಗಭದ್ರಾ ನದಿಗೆ ನೀರು ಬಿಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಬಿಟ್ರೆ ಓಕೆ, ಬಿಡ್ಲಿಲ್ಲ ಅಂತಂದ್ರೆ ಸಾಕಷ್ಟು ಒಂದು ತೊಂದರೆ ಕೂಡ ಆಗುತ್ತೆ. ಪ್ರಮುಖವಾಗಿ ದಾವಣಗೆರೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ 57 ಕೆರೆಗೆ ಇಲ್ಲಿಂದನೇ ಈ ರಾಜನಹಳ್ಳಿ ಜಾಕ್ವೆಲ್ಲಿಂದನೇ ನೀರು ಪೂರೈಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಜಾಕ್ವೆಲ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಯಾಕಂದ್ರೆ ಹೊಳೆಯಲ್ಲಿ ನೀರಿದ್ರೆ ಜಾಕ್ವೆಲ್ಗಳಿಂದ ಪಂಪ್ ಮಾಡಿ ಕೆರೆಗಳಿಗಾಗಿರೋದು, ಮತ್ತೆ ದಾವಣಗೆರೆ ನಗರಕ್ಕೆ ಕುಂದವಾಡ ಕೆರೆ ಆಗಿರ್ಬೋದು, ಮತ್ತೆ TB ಸ್ಟೇಷನ್ ಕೆರೆಗೆ ನೀರು ಪೂರೈಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಸಂಪೂರ್ಣವಾಗಿ ಹೊಳೆ ಬರಿದಾಗಿರುವಂತಹ ಹಿನ್ನೆಲೆಯಲ್ಲಿ ರೈತರಿಗಾಗಿರ್ಬೋದು ಮತ್ತೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು. ರೈತರು ಕೂಡ ಅಂದರೆ ಹರಿಹರದ ಪಕ್ಕದಲ್ಲೇ, ಹೊಳೆ ಪಕ್ಕದಲ್ಲಿರುವಂತಹ ಜಮೀನುಗಳು ಕೂಡ ನೀರಿಲ್ಲ. ಇದರಿಂದಾಗಿ ರೈತರೇನೋ ಸಮುದ್ರ ಇದ್ರೂ ಕೂಡ ಉಪ್ಪಿಗೆ ಬರ ಅನ್ನುವ ರೀತಿಯಲ್ಲಿ ಇಲ್ಲಿ ರೈತರ ಪರಿಸ್ಥಿತಿ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ರೈತರು ಇದ್ದಾರೆ ನಮ್ಮ ಜೊತೆ. ಸರಿ ಸರ್, ಏನಾಗಿದೆ ಅಂದರೆ ಹೊಳೆ ಪಕ್ಕದಲ್ಲಿದೆ, ರೈತರು ಕೂಡ ಸಂಕಷ್ಟ ಅನುಭವಿಸ್ತೀರಾ ಅಂತಂದು? ಹೌದು ಸರ್, ಇದು ಹೊಳೆ ಭಾಳ ಕಡಿಮೆ ಆಗಿದೆ ಸರ್. ನಮಗೆ ಈಗ ಬೆಳೆ ಬಂದಿದ್ದಾವೆ, ನೀರಿಲ್ಲ, ಭಾಳ ಕಷ್ಟ. ಬಾಕಿರೋ ಬಂಡವಾಳ ಸತಿಗೆ ಬರ್ತಾ ಇಲ್ಲ ಸರ್. ಕುಡಿಯೋ ನೀರಿನದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸರ್. ನೀರಿಂದಲ್ಲಿ ಇಲ್ಲಿಂದನೇ ಪಂಪ್ ಮಾಡ್ತಾರೆ? ಇಲ್ಲಿಂದನೇ ಪಂಪ್ ಮಾಡ್ತಾರೆ. ಸರಿ ಸರ್, ರೈತರ ಸಮಸ್ಯೆ ಏನಿದೆ ಸರ್? ನೀರಿದ್ರೆ ಮಾತ್ರ ರೈತರು ಬೆಳೆ ಬೆಳೆಯೋದಕ್ಕೆಲ್ಲ ಆಗ್ತದೆ. ಈ ಸತಿ ನೀರಿಲ್ಲ, ಹೊಳೆ ಕೂಡ ಬರದಾಗಿದೆ. ಕೈ ಬಂದದ್ದು ಬಾಯಿ ಬರ್ದಂಗೆ ಆಗಿದೆ ಸರ್. ಈಗ ಇನ್ನೊಂದು ತಿಂಗಳ ಬಂದು ನೀರು ಬಿಟ್ಟಪ್ಪ ಅಂದ್ರೆ ಚೆನ್ನಾಗಾಗುತ್ತೆ ಎಲ್ಲ. ಇನ್ನು ಹಾವೇರಿಯಲ್ಲೂ ಕೂಡ ಬರಗಾಲಕ್ಕೆ ಅಲ್ಲಿನ ರೈತರು ಸೋತ್ ಹೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಅಂತರ್ಜಲ ಮಟ್ಟ ಅನ್ನುವಂಥದ್ದು ಪಾತಾಳಕ್ಕೆ ಕುಸಿದು ಹೋಗಿದೆ. ಬೋರ್ವೆಲ್ಗಳು ಬತ್ತು ಹೋಗಿರೋದ್ರಿಂದ ಬಿರು ಬೇಸಿಗೆಗೆ ತೋಟಗಾರಿಕಾ ಬೆಳೆಗಳಾಗಿರೋ ಅಡಿಕೆ, ಬಾಳೆ ಬೆಳೆಯನ್ನು ಉಳಿಸ್ಕೊಳ್ಳೋಕೆ ಪಾಪ ರೈತರು ಕಷ್ಟಪಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಅಣಗೂರು ಗ್ರಾಮದಲ್ಲಿ ಒಣಗ್ತಾ ಇರೋ 100 ಎಕರೆ ಅಡಿಕೆ ತೋಟವನ್ನು ಉಳಿಸ್ಕೊಳ್ಳೋಕೆ ಪಾಪ ರೈತ ಹಣ ಕೊಟ್ಟು ಟ್ಯಾಂಕರ್ನಿಂದ ನೀರು ತರಿಸಿ ಬೆಳೆಗಳಿಗೆ ಹರಿಸುವಂತಹ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲೇ ಬರಗಾಲ ಅನ್ನುವಂಥ ತಾಂಡವ ಆಡ್ತಾ ಇದೆ. ಹಾಗೆ ನೋಡೋದಾದ್ರೆ ಈ ಬಿರು ಬೇಸಿಗೆಯ ನಡುವೆಯೂ ಒಂದೆರಡು ಹದ ಮಳೆ ಬಂದು ಹೋಗ್ಬೇಕಿತ್ತಿಷ್ಟೊತ್ತಿಗೆ, ಅದು ಕೂಡ ಮಳೆ ಕೂಡ ಬರ್ತಾ ಇಲ್ಲ. ಇದರ ನಡುವೆ ತಾವು ಹಾಕಿರೋ ಬೆಳೆಯನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ. ಅದರಲ್ಲೂ ಈ ಅಡಿಕೆಗೆಲ್ಲ ಬೆಂಕಿ ರೋಗ ಅಂತ ಬಂದ್ಬಿಡುತ್ತೆ. ತೀರಾ ಬಿಸಿಲಿದ್ದಾಗ ನೀರು ಬರಲಿಲ್ಲ ಅಂದರೆ ಪಾಪ ಅದಕ್ಕೆ ರೈತರೀಗ ಬೆಳೆದಿರೋ ಬೆಳೆಯನ್ನು ಉಳಿಸ್ಕೊಳ್ಳೇಬೇಕಲ್ಲ. ಹಣ ಕೊಟ್ಟು ಟ್ಯಾಂಕರ್ನಿಂದ ನೀರು ತಂದು ಒಂದು ಹನಿನೂ ವ್ಯರ್ಥ ಆಗದಂತೆ ಗಿಡಗಳಿಗೆ ಹಾಕ್ತಿರೋ ಪರಿಸ್ಥಿತಿ.